ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಜೀವಸತ್ವಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. SDA, FDA, PCP, SNಲ್ಲಿ ಇದರ ಮೇಲೆ ಒಂದು ಪ್ರಶ್ನೆ ಆಗ್ತದೆ. ಹಾಗಾಗಿ ಇವತ್ತು ನಾವು ಜೀವಸತ್ವಗಳ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಜೀವಸತ್ವ ಎ ಕೊರತೆಯ ರೋಗ ನಿಕ್ಟಾಲೋಪಿಯಾ ಅಂಥೇಳಿ. ಈ ಜೀವಸತ್ವ ಕೊರತೆಯಿಂದ ಉಂಟಾಗುವಂಥ ರೋಗ ಲಕ್ಷಣ ರಾತ್ರಿ ಕುರುಡುತನ ಅಂಥೇಳಿ ಉಂಟಾಗ್ತದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಜೀವಸತ್ವ ಎ ಕೊರತೆಯಿಂದ ಉಂಟಾಗುವಂಥ ರೋಗ ಲಕ್ಷಣ ಅಂತಂದ್ರೆ ರಾತ್ರಿ ಕುರುಡುತನ ಅಂಥೇಳಿ. ನೆಕ್ಸ್ಟ್ ಜೀವಸತ್ವ B1 ಕೊರತೆಯ ರೋಗ ಬೆರಿ ಅಂಥೇಳಿ. ಈ ಜೀವಸತ್ವ B1 ಕೊರತೆಯಿಂದ ಉಂಟಾಗುವಂಥ ರೋಗ ಲಕ್ಷಣ ಯಾವುದಂತಂದ್ರೆ ನರಗಳ ಅವ್ಯವಸ್ಥೆ ಕಂಡುಬರುವಂಥದ್ದು ನೋಡ್ತೀವಿ. ನೆಕ್ಸ್ಟ್ ಜೀವಸತ್ವ B5 ಅಂಥೇಳಿ. ಜೀವಸತ್ವ B5 ಕೊರತೆಯ ರೋಗ ಯಾವುದಂತಂದ್ರೆ ಫೆಲಾಗ್ರಾ ಡಿಮೆನ್ಸಿಯಾ ಅಂಥೇಳಿ. ಡರ್ಮಟೈಟಿಸ್ ಅಂಥೇಳಿ. ಈ ಜೀವಸತ್ವ B5 ಕೊರತೆಯಿಂದ ಉಂಟಾಗುವಂಥ ರೋಗ ಲಕ್ಷಣ ಯಾವುದಂತಂದ್ರೆ ಅತಿ ಭೇದಿ ಉಂಟಾಗ್ತದೆ. ಅತಿ ಭೇದಿ ಉಂಟಾಗುವಂಥದ್ದು ನೋಡ್ತೀವಿ. ಇನ್ನು ಜೀವಸತ್ವ B12 ವೆರಿ ಇಂಪಾರ್ಟೆಂಟ್ ನೋಡ್ರಿ. ಜೀವಸತ್ವ B12 ಕೊರತೆಯ ರೋಗ ಫರ್ನಿಸಿಯಸ್ ಅಂಥೇಳಿ. ಫರ್ನಿಸಿಯಸ್. ನೆಕ್ಸ್ಟ್ ಜೀವಸತ್ವ C ಕೊರತೆಯ ರೋಗ ಸ್ಕರ್ವಿ ಅಂಥೇಳಿ. ಜೀವಸತ್ವ ಕೊರತೆಯಿಂದ ಉಂಟಾಗುವಂಥ ರೋಗ ಯಾವುದಂತಂದ್ರೆ ಸ್ಕರ್ವಿ ರೋಗ. ಈ ರೋಗ ಲಕ್ಷಣ ಈ ಒಂದು ಜೀವಸತ್ವ ಸಿಯ ಕೊರತೆಯಿಂದ ಉಂಟಾಗುವಂಥ ರೋಗ ಲಕ್ಷಣ ಯಾವುದಂತಂದ್ರೆ ವಸಡುಗಳ ಸ್ರವಿಕೆ ಮತ್ತು ಹಲ್ಲುಗಳ ಸಡಲಿಕೆ ಉಂಟಾಗ್ತದೆ. ಈ ಜೀವಸತ್ವ ಸಿ ಕೊರತೆಯಿಂದ ಉಂಟಾಗುವಂಥ ರೋಗ ಲಕ್ಷಣ ಯಾವುದಂತಂದ್ರೆ ವಸಡುಗಳ ಸ್ರವಿಕೆ ಮತ್ತು ಹಲ್ಲುಗಳ ಸಡಲಿಕೆ ಉಂಟಾಗ್ತದೆ. ಇನ್ನು ಜೀವಸತ್ವ ಡಿ ಕೊರತೆಯಿಂದ ಉಂಟಾಗುವಂಥ ರೋಗ ರಿಕೆಟ್ಸ್. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಜೀವಸತ್ವ ಡಿ ಕೊರತೆಯಿಂದ ಉಂಟಾಗುವಂಥ ಕೊರತೆಯ ರೋಗ ಅಂತಂದ್ರೆ ರಿಕೆಟ್ಸ್ ಅಂತೇಳಿ. ಇನ್ನು ಜೀವಸತ್ವ ಡಿ ಕೊರತೆಯ ರೋಗ ಲಕ್ಷಣ ಯಾವುದಂತಂದ್ರೆ ಮೂಳೆಗಳ ನ್ಯೂನ್ಯ ಕ್ಯಾಲ್ಸೀಕರಣ ಕಂಡುಬರುವಂತೆ ನೋಡ್ತೀವಿ. ಇನ್ನು ಜೀವಸತ್ವ ಇ ಕೊರತೆಯ ರೋಗ ಬಂಜೇತನ ಕಂಡುಬರ್ತದೆ. ಜೀವಸತ್ವ ಈ ಕೊರತೆಯಿಂದ ಉಂಟಾಗುವಂಥ ರೋಗ ಬಂಜೇತನ. ರೋಗದ ಲಕ್ಷಣಗಳು ಅಂತಂದ್ರೆ ಪ್ರಜೋತ್ಪಾದನೆಗೆ ಅಸಾಮರ್ಥ್ಯತೆ ಉಂಟಾಗ್ತದೆ. ಪ್ರಜೋತ್ಪಾದನೆಗೆ ಅಸಾಮರ್ಥ್ಯತೆ ಉಂಟಾಗುವಂಥದ್ದು ಜೀವಸತ್ವ ಈ ಕೊರತೆಯಿಂದ. ಇನ್ನು ಜೀವಸತ್ವ ಕೆ ವಿಟಮಿನ್ ಕೆ ಕೊರತೆಯಿಂದ ಉಂಟಾಗುವಂಥ ರೋಗ ರಕ್ತಸ್ರಾವ ಕಂಡುಬರ್ತದೆ. ರೋಗದ ಲಕ್ಷಣಗಳು ಅಂತಂದ್ರೆ ರಕ್ತಹೀನವಾಗುವಂಥ ನೋಡ್ತೀವಿ. ರೋಗದ ಲಕ್ಷಣ ಜೀವಸತ್ವ ಕೆ ಈ ಒಂದು ಜೀವಸತ್ವ ಕೊರತೆಯಿಂದ ಉಂಟಾಗುವಂಥ ರೋಗ ಲಕ್ಷಣ ರಕ್ತಹೀನವಾಗುವಂಥ ನೋಡ್ತೀವಿ. ಕೊರತೆಯ ರೋಗ ರಕ್ತಸ್ರಾವ ಉಂಟಾಗುವಂಥ ನೋಡ್ತೀವಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿವರೆಗೆ ನಾವು ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಜೀವಸತ್ವಗಳ ಬಗ್ಗೆ ಅಧ್ಯಯನ ಮಾಡಿದೆವು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದಿರಿ ಅಂತ ಹೇಳ್ತಾ ಧನ್ಯವಾದಗಳು.